ಈ ಬಾಗಲಕೋಟೆ ನವನಗರದಾಗ ಒಂದು ದೇಶಭಕ್ತಿ ಕಾರ್ಯಕ್ರಮ ಒಂದು ಶಾಶ್ವತವಾಗಿ ಇರಲಿ ಅನ್ನುವಂತಕ್ಕಂಥ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಕ್ಕಂಥ ವ್ಯಕ್ತಿಗಳನ್ನು ಮತ್ತು ವಿಶೇಷವಾದಂತಕ್ಕಂಥ ಸಾಧನೆ ಮಾಡಿರುವಂತಕ್ಕಂಥ ವ್ಯಕ್ತಿಗಳನ್ನು ಮತ್ತು ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿರುವಂತಕ್ಕಂಥ ವ್ಯಕ್ತಿಗಳನ್ನು ಅಲ್ಲಿ ಸ್ಮರಿಸುವುದರ ಜೊತೆಗೆ ಭಾರತ ದೇಶದ ಒಂದು ವಿಜೃಂಭಣೆ ಉತ್ಸವ ಮಕ್ಕಳು ಮರಿಬಾರ್ದು ಅನ್ನುವಂತಕ್ಕಂಥ ಉದ್ದೇಶದಿಂದ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ವರ್ಷ ಈ ಧ್ವಜಾರೋಹಣೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಬಾಗಲಕೋಟೆಯ ಜನಪ್ರಿಯ ಸಂಸದರಾದಂಥ ಶ್ರೀ PC ಗದ್ದಿಗೌಡರವ್ರ ಕಡೆಯಿಂದ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು PH ಪೂಜಾರ್ ವಿಧಾನ ಪರಿಷತ್ ಸದಸ್ಯರು ವಹಿಸ್ಕೋತಾ ಇದ್ದಾರೆ. ಜೊತೆಗೆ ಈ ಒಂದು ವಿಶೇಷದ ಕಾರ್ಯಕ್ರಮ ಅಂತಂದರೆ ಅಶೋಕ್ ನಗರೆ ಅಂತಂದು ಪುನಾದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿರೂಪ. ಅವರು ಸಂಪೂರ್ಣವಾಗಿ ಹೋಲುವಂತಕ್ಕಂಥ ವ್ಯಕ್ತಿ. ಅವರ ಹಾವಭಾವ, ಆಚಾರ, ವಿಚಾರ, ನಡೆ ನುಡಿ ಹೊಂದುವಂತಕ್ಕಂಥ ವ್ಯಕ್ತಿಯನ್ನೇ ನಾವು ಅಂದರೆ ಆ ವೇದಿಕೆಗೆ ಬಂದರೆ ಏನು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಾರ ಅನ್ನೋಂತಕ್ಕಂಥ ಅಲ್ಲೇ ಭಾಸ ಆಗಬೇಕು ಅಂಥ ವ್ಯಕ್ತಿಯನ್ನು ನಮ್ಮ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿದ್ದಾರೆ. ಜೊತೆಗೆ ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿಯಾಗಿರ್ತಕ್ಕಂಥ ಗೊಂದಳಿ ಗೀತೆಗಳ ಮುಖಾಂತರ ಪ್ರಸಿದ್ಧಿಯಾಗಿರುವಂತಕ್ಕಂಥ ಡಾಕ್ಟರ್ ವೆಂಕಪ್ಪ ಸೂಕ್ತೇಕರ್ ಅವರು ಕೂಡ ಬರ್ತಾಯಿದ್ದಾರೆ. ಅನೇಕ ನೂರಾರು ಚಲನಚಿತ್ರ ಮುಖಾಂತರ ತಮ್ಮ ಹಾಸ್ಯಮಯ ಮುಖಾಂತರ ಜನರಲ್ಲಿ ಮನದಲ್ಲಿ ಒಂದು ಸ್ಥಾನವನ್ನು ತುಂಬಿಕೊಂಡಿರತಕ್ಕಂಥ ಟೆನ್ನಿಸ್ ಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಜೊತೆಗೆ ನಮ್ಮ ಕೆಂಗುಲಾಬಿ ಚಲನಚಿತ್ರದ ಗೌರಿ ಶೆಟ್ಟಿ ಅವರು 2ನೇ ಬಾರಿಗೆ ನಮ್ಮ ಈ ವೇದಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಈ ಕೆಂಗುಲಾಬಿ ಚಿತ್ರದ ನಾಯಕಿ ಯೋಗಿತಾ ಅವರು ಕೂಡ ಇರ್ತಾರೆ. ಜೊತೆಗೆ ನಮ್ಮ ಬಾಗಲಕೋಟೆಯ ಪ್ರಥಮ ಪ್ರಜೆ ಅಂದರೆ ಆ ವರ್ಷ ಯಾರು ಅಧ್ಯಕ್ಷರಿರ್ತಾರೆ ಅದು ನಮ್ಮದೊಂದು ಆ ವೇದಿಕೆಯಲ್ಲಿರುವಂತಕ್ಕಂಥ ವಾಡಿಕೆ. ಸವಿತಾ ಲೆಂಕಣ್ಣ ಮೇಡಮ್ ಅವರು ಇರ್ತಾರೆ. ಉಪಾಧ್ಯಕ್ಷರಾದಂತಕ್ಕಂಥ ಶೋಭಾರಾವ್ ಅವರು ಇರ್ತಾರೆ. ಜೊತೆಗೆ ಮುಖ್ಯ ಅಭಿಯಂತರು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಆಲ್ಮಟ್ಟಿ ಬಸವರಾಜ್ ಡಿ ಅವರು ಮೊದಲು ಇಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದರು, ಈಗ ಅವರು ಕೂಡ ಬರ್ತಾಯಿದ್ದಾರೆ. ನಮ್ಮ ಸಿದ್ಧಲಿಂಗ ಸ್ವಾಮಿ ನವಲಿ ಹಿರೇಮಠ ಅಂದರೆ ನಮ್ಮ ನವಲಿ ಹಿರೇಮಠ ಅವರ ಸುಪುತ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ. ಮತ್ತು ಬಸವರಾಜ್ ಗದ್ದಿ ಅಂದರೆ ಯಾವ ವರ್ಷ ಅಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಇರ್ತಾರೆ ಅದು ಕೂಡ ನಮ್ಮದೊಂದು ವಾಡಿಕೆ. ಜೊತೆಗೆ ನಮ್ಮ ಕುರ್ತಕೋಟೆಯವರು ನಿವೃತ್ತ ಪ್ರಧಾನ ಸಂಪಾದಕರು ಬೆಳಗ್ಗೆ ಪಟ್ಟಣ ಪಂಚಾಯಿತಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ 2-3 ಮಂದಿ ಡಾಕ್ಟರ್ಗಳನ್ನು ಅವರು ಕೂಡ ನೋಡಲಿ, ಅವರು ಕೂಡ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂತಕ್ಕಂಥ 2-3 ಡಾಕ್ಟರ್ಗಳನ್ನು ಹಾಕ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ಸಲ ಡಾಕ್ಟರ್ ಉದಯ್ ಕುಮಾರ್ ಗುಳೇದವರು ಬರ್ತಾಯಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು 2ನೇ ಬಾರಿಗೆ ಮಣಿಪ್ರಭಾ ಪ್ರಭು ಸ್ವಾಮೀಜಿಯವರು ಚರಂತಿ ಮಠರವರು ಕೂಡ ಇತ್ತೀಚೆಗೆ ಅವರು ಡಾಕ್ಟರೇಟನ್ನು ಪಡೆದಿರುತ್ತಾರೆ. ಮತ್ತು ಗೊಂದಲೆ ಮಹಾರಾಜ್ ಪಂಢರಪುರದವರು ಅವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ಇರ್ತದೆ. ಸುರಗಿರಿ ಬೆಟ್ಟದ ನಮ್ಮ ಶರಣರು ಲಕ್ಷ್ಮಣ ಶರಣರು ಕೂಡ ಈ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಜೊತೆಗೆ ನಮ್ಮ ಅಂಕಲ್ಗಿ ಅಜ್ಜವರ ಸುಪುತ್ರ ಡಾಕ್ಟರ್ ಬಸವರಾಜ ಸ್ವಾಮಿಗಳು ಅಂಕಲ್ಗಿಯವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಾರೆ. ಜೊತೆಗೆ ಈ ಒಂದು ಬೇರೆ ಬೇರೆ ಮಕ್ಕಳಿಂದ ಬಾಗಲಕೋಟೆ, ವಿದ್ಯಾಗಿರಿ, ನವನಗರ ಏನದು ನಾವು ಹಿಂದುಗಡೆಯನ್ನು ನಿಮ್ಮ ಇನ್ವಿಟೇಷನ್ ಒಳಗೆ ಬರ್ತೀವಿ. ಆ 3D ಡ್ಯಾನ್ಸ್ ಅಕಾಡೆಮಿ, ಸೂರ್ಯ ಡ್ಯಾನ್ಸ್ ಅಕಾಡೆಮಿ, MJ ಡ್ಯಾನ್ಸ್, ನಟರಾಜ್ ಡ್ಯಾನ್ಸ್, D9 ಡ್ಯಾನ್ಸ್, ಹೀಗೆ ಹಲವಾರು ತಂಡಗಳ ಒಂದು ನೃತ್ಯ ಸಮೂಹ ಮತ್ತು ವೈಯಕ್ತಿಕ ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿರ್ತದೆ. ಈ ವರ್ಷ ವಿಶೇಷವಂತಂತಂದರೆ ಅಂದರೆ ಬರಬೇಕಾಗಿದ್ದವರು B. ಜಯಶ್ರೀ ಅಮ್ಮ ಅವರು ಮತ್ತು
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಅವರು ಕೊನೆ ಕ್ಷಣದಲ್ಲಿ ಅವರು ವೈಯಕ್ತಿಕ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ. ಅಂದರೆ ನಾ ಇದ್ರದ್ದು ಒಳ್ಳೆಯದು ಉದ್ದೇಶ, ಇದು ಒಂದು ರಾಷ್ಟ್ರಮಟ್ಟವರೆಗೂ ನಮ್ಮ ಧ್ವಜಾರೋಹಣ ಪ್ರತಿಯೊಬ್ಬರಿಗೂ ಅಂದ್ರೆ ಆದರ್ಶ ವ್ಯಕ್ತಿಗಳ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಕೇಳ್ತೀವಿ, ಅವ್ರ ಮಕ್ಕಳು ಬಂದರೆ ಅಥವಾ ಅವರ ಕುಟುಂಬದವ್ರು ಯಾರು ಬಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಏನೋ ಒಂದು ಸ್ಫೂರ್ತಿ, ಅಥವಾ ಇನ್ನೊಬ್ಬರು ಯಾರೋ ದೇಶಭಕ್ತಿ ಸೈನಿಕರು ಇರ್ತಾರೆ. ಈಗ ಲಾಸ್ಟ್ ಟೈಮ್ ನಮ್ಮ ಕರ್ಕರಿ ಅವರು, ಸಂದೀಪ್ ಉನ್ನಿಕೃಷ್ಣನ್ ತಂದೆ ತಾಯಿಯವರು, ಮಹಾದೇವ್ ಕೊಪ್ಪದವರು ಮಿಸ್ಸಸ್ ಮಹಾದೇವಿ ಕೊಪ್ಪದವರು, ಈ ಥರ ನಾವು ಜನರಿಗೆ ನಾವು ಏನೂ ಕೊಡೋಕ್ಕಾಗೋದಿಲ್ಲ. ಈಗ ನಾವು ಏನು ಎಷ್ಟು ಪುಸ್ತಕ ಕೊಟ್ಟರೇನು, ಎಷ್ಟು ಜ್ಞಾನ ಕೊಟ್ಟರೇನು, ಎಟ್ಲೀಸ್ಟ್ ಅಂಥ ಕಾರ್ಯಕ್ರಮಗಳಿಂದ ಅವರು ಒಂದು 100 ಮಕ್ಕಳಲ್ಲಿ ಒಂದು 10 ಮಕ್ಕಳರಾದರೂ ಸ್ವಲ್ಪ ಚೇಂಜಸ್ ಆದರೆ, ದೇಶದ ಬಗ್ಗೆ ಒಂದು ಅಭಿಮಾನ ಮತ್ತು ದೇಶಭಕ್ತರಾದರೆ ನಮಗೂ ಕೂಡ ಅಷ್ಟೇ ಒಂದು ಗೌರವ ಸಿಗ್ತದೆ. ಹೀಗಾಗಿ ಈ 78ನೇ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ತಾವು ಕೂಡ ದಯವಿಟ್ಟು ಅವತ್ತಿನ ದಿವಸ ಬರಬೇಕಂತಂದು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ.